ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾಕೆ ಇಷ್ಟು ಮೆಲ್ಲಿಗೆ ಮಾತಾಡ್ತಿದ್ದೀನಿ ಅಂತಂದರೆ, ನಾನಿವತ್ತು 5 o'clock ಗೆದ್ದಿದ್ದೀನಿ ಆ್ಯಂಡ್ ನನ್ನದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ 5:30 ಆಗಿದೆ. ಸೊ ಇನ್ನೂ ಹೊರಗಡೆ ಎಲ್ಲ ಮಲಗಿದ್ದಾರೆ, ಇನ್ನೂ ಬೆಳಕಾಗಿಲ್ಲ. ಸೊ ನಾನು ಬಿಸಿನೀರು ಕುಡಿಯೋಷ್ಟರಲ್ಲಿ ಮೇ ಬಿ 5:45, 6ವರೆಗೆ ನಿಧಾನವಾಗಿ ಮನೆಯೊಳಗೆ ಇರ್ತೀನಿ. ಅದಾದ ಮೇಲೆ ಹೊರಗಡೆ ಹೋಗ್ತೀನಿ. 6 ಗಂಟೆ ಮೇಲೆ ಲೈಟಾಗಿ ಬಿಸಿಲು ಬರೋಂಗಿರುತ್ತೆ. ಬಟ್ 6 ಗಂಟೆಯಿಂದ 7 ಗಂಟೆವರೆಗೆ ನಾನು ವರ್ಕೌಟ್ನ ಮುಗಿಸ್ಬೇಕು ಇನ್ಮೇಲೆ. ಸೊ ಇವಾಗ ನಾವು ಬಿಸಿನೀರು ಕುಡಿಯುವ. ಲೈಟಾಗಿ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ, ಅದು ಬಿಟ್ಟರೆ ನಾರ್ಮಲ್ ಅರಿಶಿನ ಇದೆ. ಸೊ ಇವತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಹೊರಗಡೆ ಹೇಗಿದೆ ಅಂತ. ನೇಚರ್ ಕಲರ್ನ ಕ್ಯಾಪ್ಚರ್ ಮಾಡುತ್ತಾ ಅಂತ ಗೊತ್ತಿಲ್ಲ. ಮೇ ಬಿ ಫ್ರಂಟ್ ಕ್ಯಾಮ್ರಾದಲ್ಲೇ ಚೆನ್ನಾಗಿ ಮಾಡ್ತಾ ಇದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಅದು ಯಾವ ಕಲರ್ ಇದೆ ಅಂದರೆ, ಇಲ್ಲಿ ಫುಲ್ ಪಿಂಕ್ ಇದೆ ಆ್ಯಂಡ್ ಆರೆಂಜ್ ಇದೆ, ಇಲ್ಲಿ ಫುಲ್ ರೆಡ್ ಇದೆ. ನಾನು ಅವತ್ತೇ ಹೇಳ್ದಂಗೆ ಎಷ್ಟೋ ಜನ ಸನ್ರೈಸ್ನ ನೋಡೋಕ್ಕೆ ಎಲ್ಲೆಲ್ಲ ಹೋಗ್ತಾರೆ, ಬಟ್ ನಾನು ಬೇಗ ಎದ್ಬಿಟ್ರೆ ಮಾತ್ರ ಕ್ಲೌಡಲ್ಲೇ ಆ ಕಲರ್ ಚೇಂಜಸ್ ಆಗೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಸ್ಟೋರಿಲೇ ಹಾಕಿರ್ತೀನಿ. ಮಾರ್ನಿಂಗ್ ಅನ್ನೋ ಒಂದು ಮೆನ್ಷನ್ ಮಾಡಿದ್ದೀನಲ್ಲ, ಅಲ್ಲಿ ಎವ್ರಿ ಮಾರ್ನಿಂಗ್ ಈ ಥರ ಕ್ಲೌಡ್ ಕಲರ್ ಚೇಂಜ್ ಆಗುವಂಥದ್ದು ಸೂರ್ಯ ಹುಟ್ಟೋ ಟೈಮಲ್ಲಿ ಆ ಥರ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲೋಗಿ ನೋಡ್ಬೋದು. ಬಟ್ ಇವಾಗಲೂ ಕೂಡ ನಾನು ವಿಡಿಯೋ ಮಾಡಿ ಅದನ್ನ ಇದು ಮಾಡ್ಬೋದು, ಬಟ್ ಆಗಲ್ಲ ಅಂತ ಅನ್ಕೋತೀನಿ ಈ ಟೈಮಲ್ಲಿ. ಯಾಕೆಂದರೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತ್ರ ಇಷ್ಟು ಕ್ಲಿಯರಾಗಿ ತೊಗೋತಾ ಇರೋದು, ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟು ತೊಗೋತಾ ಇಲ್ಲ. ಸನ್ರೈಸ್ ಆಗೋಕ್ಕಿಂತ ಮುಂಚೆ ಇವಾಗ ಫಸ್ಟು ನಾವು ಹೋಗಿ ವಾರ್ಮಪ್ ಮಾಡ್ಕೊಳ್ಳೋಣ. ಇವಾಗ ಹೊರಗಡೆ ವಿಡಿಯೋ ಇಟ್ಟರೆ ಕಾಣ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೋಡೋಣ ಕತ್ಲೆಯಲ್ಲಿ ಹೆಂಗೆ ಕಾಣುತ್ತೆ ಅಂತ. ಕಮ್ ಲೆಟ್ಸ್ ಗೋ. ನಾನು ಕಾಣಿಸ್ತಿಲ್ಲ ಅಲ್ವಾ? ಓಕೆ, ನಾನಿವಾಗ ವಾರ್ಮಪ್ ಮಾಡ್ಕೋತೀನಿ, ಅಷ್ಟೊತ್ತಲ್ಲಿ ಬೆಳಕಾಗ್ಬೋದು. ವಾರ್ಮಪ್ ಎಲ್ಲ ಮುಗೀತು. ಸೊ ಈಗ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಮೇ ಬಿ ನಾನು ಕಾಣಿಸ್ತಿದ್ದೀನಿ, ಆದರೆ ಮೊಬೈಲ್ ಇಡೋಕ್ಕೆ ಜಾಗ ಎಲ್ಲೂ ಇಲ್ಲ ಕಣ್ರು. ಸೊ ಇಟ್ಬಿಟ್ಟು ಮಾಡೋದು ಅಂದರೆ ತುಂಬ ಕಷ್ಟದ ವಿಷಯ. ಓಕೆ, ಈಗ ನಂದು ವಾರ್ಮಪ್ ಮುಗಿದಿದೆ. ಸೊ ಈಗ ನಾನು ನೆಕ್ಸ್ಟ್ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಸ್, ನನ್ನ ವರ್ಕೌಟ್ ಎಲ್ಲ ಮುಗೀತು. ನಾನು ವರ್ಕೌಟ್ ಮಾಡ್ತಾ ಏನಾದ್ರು ಬಿಸಿಲು ವರ್ಕೌಟ್ ಮಾಡ್ತಾ ಲಾಸ್ಟಲ್ಲಿ ಮ್ಯಾಟ್ ಮೇಲೆ ಹಾಗೆ ಮಲಗಿದವಳು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ. ನಾನು ಕಾಣ್ತಾ ಇದ್ದೀನ? ಓಕೆ, ಇವಾಗ ಮೊಬೈಲ್ನ ನಿಲ್ಸೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಎಸ್ 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 ನಿಲ್ಲಿಸ್ದೆ. ಆದರೆ ಇವಾಗ ನಾನು ಏನೇ ಮಾಡಿದ್ರು ಅದನ್ನ ತಂದು ಇಲ್ಲಿ ಮಾಡಬೇಕು.
ಏನು ಬಿಸಿಲು ಸುಡುತ್ತಾ ಇದೆ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಕ್ಯಾಮ್ರಾ ಕ್ಲಾರಿಟಿ, ಯಾವ ಕ್ಲಾರಿಟಿನೂ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಟ್ರೈಪಾಡ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಬರೋಕ್ಕೆ ಇನ್ನು ಎಷ್ಟು ದಿನ ತಗೊಳುತ್ತೆ ಅಂತ ಗೊತ್ತಿಲ್ಲ. ಇನ್ನು ಮೇ ಬಿ 1 ವೀಕ್ ಆಗ್ಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ಮೊಬೈಲ್ನ ಆ್ಯಂಗಲ್ನ ಇಟ್ಟು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಇವತ್ತಿಂದ ನಾನು ಆ್ಯಡ್ ಮಾಡ್ತಾ ಇರೋದು ಏನು ಅಂದರೆ, ಸೇಮ್ ಬೆಳಗ್ಗೆ ಕುಡಿದಿದ್ದ ಗ್ಲಾಸಿಗೆ ಬಿಸಿನೀರು ಹಾಕಿ, ಬ್ರೂ ಪ್ಯಾಕೆಟ್ ಹಾಕಿ, ಇನ್ನೊಂದು ನಾಳೆಗಿರಲಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಆರಾದ್ಮೇಲೆ ಕುಡೀರಿ. ಅಷ್ಟು ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ. ಎಲ್ಲ ವೈಟ್ ಕಲರ್ ಸಾಲ್ಟ್ನ ಯೂಸ್ ಮಾಡ್ತಿದ್ದೀರಾ, ಆದಷ್ಟು ಬೇಗ ಈ ಒಂದು ಸಾಲ್ಟ್ನ ತಗೊಳ್ಳಿ. ಇಟ್ಸ್ ಆ್ಯಕ್ಚುಲಿ ಗುಡ್. ನಾನು ಇದು 2ನೇ ಡಬ್ಬಿ ಅನಿಸುತ್ತೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಇಲ್ಲಾಂದ್ರೂ 6 to 7 months ನನಗೆ ಬರುತ್ತೆ. ಸೊ ನೀವು ಫ್ಯಾಮಿಲಿ ಆಗಿದ್ರೆ ಮೇ ಬಿ 1 month 2 month ಎಲ್ಲ ಬರ್ಬೋದು. ಆದರೆ ಇದು ಸ್ಕ್ರೀನ್ಶಾಟ್ ತಗೊಂಡು ಅಮೆಝಾನ್ನಲ್ಲಿ ಹಾಕಿ ಬೈ ಮಾಡಿ. ಓಕೆ, ಮೇನ್ ಥಿಂಗ್ ಇಸ್, ನನಗೆ ಕಾಫಿ ಕುಡಿದ್ರೆ ಪಿಂಪಲ್ ಬರುತ್ತೆ, ಅದೇ ಬೇಜಾರು. ಒಂದು, ನನಗೆ ಕಾಫಿ ಕುಡಿದ ಅಭ್ಯಾಸ ಇಲ್ಲ. ಇನ್ನೊಂದೇನು ಅಂದರೆ, ನನಗೆ ಕಾಫಿ ಕುಡಿದ್ರೆ ಪಿಂಪಲ್ ಬರುತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಪಂಪ್ ಆಗಬೇಕು ಅಂದರೆ ಇವನ್ನೆಲ್ಲ ನಾನು ಕುಡಿಲೇಬೇಕು. ಇವಾಗ ನೋಡಿ, ನನ್ನ ಫೇಸಲ್ಲಿ ಎಲ್ಲೂ ಪಿಂಪಲ್ ಇಲ್ಲ. ವೀಕ್ ನಾನು ಏನಾದ್ರು ಹಿಂಗೆ ಕುಡಿದ್ರೆ ಪಕ್ಕ 1-2 ಪಿಂಪಲ್ ಬಂದಿರುತ್ತೆ. ನಾನು ಬೆಳಗ್ಗೆ ಅಷ್ಟು ಬೇಗ ಎದ್ದಿದ್ದಕ್ಕೆ ಈ ಬಿಸಿಲಿಂದ ಬಚಾವಾಗಿದ್ದೀನಿ. ಅದೇ ಏನಾದರೂ ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಿದ್ರೆ ಮುಗೀತು ಇವತ್ತು ನನ್ನ ಕತೆ. ಬರೀ ಮನೆ ಒಳಗೆ ಬರ್ತಿರೋ ಬಿಸಿಲನ್ನೇ ನಂಗೆ ತೊಗೊಳಕ್ಕಾಗ್ತಾ ಇಲ್ಲ. ಇದು ಸ್ವಲ್ಪ ಹಾರ್ಲಿ, ನನಗೆ ತುಂಬ ಬಿಸಿ ಕುಡಿಯೋಕ್ಕಾಗಲ್ಲ. ಸೊ ಅಷ್ಟೊತ್ತಲ್ಲಿ ನಾವು ಬೀಟ್ರೂಟ್ ಜ್ಯೂಸ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ಓಕೆ, ಇವತ್ತು ತಲೆ ಸ್ನಾನ ಇದೆ. ತಲೆ ಸ್ನಾನಗೆ ನಾನು ಶ್ಯಾಂಪು ಯೂಸ್ ಮಾಡೋದು ಬೇಡ, ಸೀಗೆಕಾಯಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸೀಗೆಕಾಯಿ ತರಬೇಕು ಅಂದರೆ ಇವಾಗ ನಾನು ಕೆಳಗಿಳಿದು ಹೋಗಬೇಕು ಅಂತಂದರೆ ಈ ಬಿಸಿಲಲ್ಲಿ ನನಗೆ ಹೊರಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇವತ್ತು ಈವ್ನಿಂಗ್ ಬರ್ತಾ ನಾನು ಸೀಗೆಕಾಯಿ ಪೌಡ್ರನ್ನ ತರಬೇಕಾಗತ್ತೆ. ಕಂಪ್ಲೀಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮೊಬೈಲ್ ಡಬ್ ಅಂತ ಬಿತ್ತು. ಮೊಬೈಲ್ ಯಾವ ರೇಂಜಿಗೆ ಯೂಸ್ಟ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬಟ್ ಅದು ಕಾಣುತ್ತೋ ಅಲ್ವೋ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಬೀಟ್ರೂಟ್ ಜ್ಯೂಸ್ ಆಗಿದೆ, ಡ್ರೈ ಫ್ರೂಟ್ ಜ್ಯೂಸ್ ಆಗಿದೆ. ಆ್ಯಂಡ್ ಇವಾಗ ಇದನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ. ಇದನ್ನು ಕುಡಿದ್ಬಿಟ್ಟು ಒಂದು 9 o'clock ಮಲ್ಕೊಂಡು ದೆನ್ ಫ್ರೆಶ್ ಅಪ್ ಆಗಿ ದೆನ್ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ. ನಾನು ಫ್ರೆಶ್ ಆಗಿ ಬಂದೆ. ಯಾವಾಗಲೂ ಅನ್ಕೋತಿರಲ್ವ, ಸ್ನಾನ ಮಾಡಿ ಬಂದಿದ ತಕ್ಷಣ ಯಾವಾಗಲೂ ಇದೊಂದೇ ಟಾಪ್ ಹಾಕೋತಾಳೆ ಅಂತ. ನಾನು ಆಲ್ರೆಡಿ ರೆಡಿ ಆಗ್ಬಿಟ್ಟಿರ್ತೀನಿ. ಆಲ್ರೆಡಿ ಆಫೀಸ್ ಪ್ಯಾಂಟಲ್ಲಿ ಹಾಕೊಂಡ್ಬಿಟ್ಟಿರ್ತೀನಿ. ಇನ್ನು ಶರ್ಟ್ ಒಂದೇ ಹಾಕೋದು ಬಾಕಿ ಅನ್ನೋ ಥರ ಇಟ್ಕೊಂಡಿರ್ತೀನಿ. ಹಿಂಗೆ ತೆಗ್ದಿದ ತಕ್ಷಣ ಮತ್ತೆ ಹಿಂಗೆ ಹಾಕೊಂಡ್ಬಿಡ್ಬೇಕು ಶರ್ಟ್ನ. ಸೊ ಹಾಗೆ. ಆ್ಯಂಡ್ ಸ್ನೇಹ ಅವರೇ ಹೇಳಿದ್ರಿ ಏನಾದ್ರು ಬೇಜಾರಾಗಿದ್ರೆ ಸಾರಿ ಹಾಗೆ ಹೀಗೆ ಅಂತ. ಸಾರಿ ಕೇಳಲೇಬೇಡಿ, ಬಿಕಾಸ್ ನೀವು ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ. ಎವ್ರಿ ಡೇ ಸೇಮ್ ರೊಟೀನ್, ಸೇಮ್ ನನ್ನ ವಿಡಿಯೋಸ್ ಆಗಿರಲಿ, ನನ್ನ ವಿಡಿಯೋಸಲ್ಲಿ ಬರುವಂಥ ಪ್ರತಿಯೊಂದು ಸ್ಟೆಪ್ಸ್ ಆಗಿರಲಿ, ಅದೆಲ್ಲ ನೀವು ಡೈಲಿ ನಾನು ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಡೇ ನೀವು ವಿಡಿಯೋ ಓಪನ್ ಮಾಡೋಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ಕಡೆ ಡಿಫ್ರೆಂಟಾಗಿ ಮಾತಾಡಿರ್ತೀನಿ ಅನ್ನೋದು ಗೊತ್ತಿರುತ್ತೆ ಹೊರತು ನನ್ನ ರೊಟೀನ್ ಏನಿರುತ್ತೆ ಅದು ಇದ್ದಂಗೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನೀವು ಹಂಗೆ ಹೇಳಿದ್ರೆ ಅದನ್ನು ನಾನು ಒಪ್ಕೋತೀನಿ ಕೂಡ. ಆ್ಯಂಡ್ ನೀವೇ ಯಾವ್ದಾರು ಒಂದು ಸಜೆಸ್ಟ್ ಮಾಡಿ ಯಾವ ಥರ ಮಾಡ್ಬೋದು ಅಂತ. ಬಟ್ ಒಂದು, ನಾನು ಹೊರಗಡೆ ಹೋಗಿ ಕೂಡ ವಿಡಿಯೋಸ್ ಮಾಡಬಹುದು, ಇಲ್ಲ ಅಂತಲ್ಲ. ಈ ಬಿಸಿಲಲ್ಲಿ ಮಾತ್ರ ನೋ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನಿಲ್ಲಿ ಎಷ್ಟು ಕಂಫರ್ಟಬಲ್ ಆಗಿ ವರ್ಕೌಟ್ ಮಾಡ್ತೀನೋ, ಮಲ್ಕೊಂಡು ಬಿದ್ದು ಒದ್ದಾಡಿಕೊಂಡು, ನನಗೆ ಬೇಕು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಿಂಗೆ ವಿಡಿಯೋ ಮಾಡ್ತೀನೋ, ಆ ಥರ ಹೊರಗಡೆ ಹೋಗಿ ವಿಡಿಯೋಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಅಲ್ಲಿ ವಿಡಿಯೋಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಓಡಾಡೋ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ. ಸೊ ಕಂಫರ್ಟಬಲ್ ಆಗಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ ನಾನು ಹೊರಗಡೆ ಜಾಸ್ತಿ ಹೋಗಿ ವಿಡಿಯೋಸ್ ಮಾಡಲ್ಲ. ವೀಕ್ಲಿ ಒನ್ಸ್ ಆದರೂ ಹೋಗಬಹುದು. ಐ ವಿಲ್ ಟ್ರೈ ಫಾರ್ ದ್ಯಾಟ್. ಅದನ್ನು ಬೇಕಾದರೆ ಒಂದ್ಸತಿ ಟ್ರೈ ಮಾಡ್ತೀನಿ. ಅದೇನಾದರೂ ಕಂಫರ್ಟಬಲ್ ಅಂತ ಅನ್ನಿಸ್ತು ಅಂತಂದರೆ ಖಂಡಿತವಾಗ್ಲೂ ನಾನು ವೀಕ್ಲಿ ಒನ್ಸ್ ಹೊರಗಡೆ ಹೋಗಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ನೀವು ಕೂಡ ಬೇಜಾರು ಮಾಡ್ಕೋಬೇಡಿ, ನಾನು ವಿಡಿಯೋದಲ್ಲಿ ಹಾಗೆ ಹೇಳಿದೆ ಅಂತ. ನೀವು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಒಂದು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಆ್ಯಂಡ್ ನಿಮಗೂ ಏನಾದರೂ ಡಿಫ್ರೆಂಟಾಗಿ ನಾನು ಮಾಡ್ಬೋದು, ಈ ಥರ ಇದ್ಕೊಂಡು ಮಾಡ್ಬೋದು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಹೇಳಿ, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಓಕೆ, ಎಸ್. ನನ್ನ ಮೊಬೈಲ್ ಛಿದ್ರ ಆಗಿದೆ ಅಂತಂದಲ್ಲ, ಐ ವಿಲ್ ಶೋ ಯು. ಅದು ಕಾಣುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಸಿ ಇಲ್ಲಿ ಕಂಪ್ಲೀಟಾಗಿ ಇಷ್ಟು ಆ್ಯಂಡ್ ಕಂಪ್ಲೀಟಾಗಿ ಈ ಎಡ್ಜು ಮಧ್ಯದಲ್ಲಿ ಫುಲ್ ಜಿಗ್ಜ್ಯಾಗ್ ಬಂದಿದೆ, ಬಟ್ ಅದು ಕಾಣ್ತಾ ಇಲ್ಲ ಅಲ್ಲಿ. ತುಂಬ ಹತ್ರದಲ್ಲಿ ನೋಡಿದ್ರೆ ಕಾಣುತ್ತಾ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಡೇನ ನಾನು ಹಿಂಗೆ ಕಳೆದಿದ್ದೀನಿ. ನನಗೆ ಗೊತ್ತು ಇವತ್ತು ವೀಡಿಯೋಸಲ್ಲಿ ಯಾವುದು ಕ್ಲಾರಿಟಿ ಚೆನ್ನಾಗಿ ಬಂದಿರಲ್ಲ ಅಂತ. ಇನ್ನೊಂದು 6 ಡೇಸ್ ಅನ್ಕೋತೀನಿ, ನನಗೆ 6 ಡೇಸ್ ಈ ವೀಕ್ ಒಳಗೆ ಬರಬಹುದು ಮೇ ಬಿ ನನ್ನ ಟ್ರೈಪಾಡ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಬಾಯ್.